ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಜನವರಿ 6ನೇ ತಾರೀಕಿನ ಮಂಡೇ ನೈಟ್ ರೋ ಬಗ್ಗೆ ಮಾತಾಡೋದಾದ್ರೆ, ಜನವರಿ 6ನೇ ತಾರೀಕಿನ ಮಂಡೇ ನೈಟ್ ರೋ ಟಿಕೆಟ್ ಸೇಲ್ಸ್ ಗಳ ಬಗ್ಗೆ ಅಪ್ಡೇಟ್ ರಿಲೀಸ್ ಆಗಿದೆ ಅಂತಾನೆ ಹೇಳ್ಬೋದು. ನೀವು ನೋಡ್ತಾ ಇರಬಹುದು, ಟೋಟಲ್ ಆಗಿ ಸೀಟಿಂಗ್ ಕೆಪಾಸಿಟಿ ಇರೋದು 14,856 ಅಂಡ್ ಈಗಾಗಲೇ 12,632 ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದಾವೆ. ಅಂಡ್ ಇನ್ನ ಬಾಕಿ ಉಳಿದಿರೋದು 2,224 ಟಿಕೆಟ್ಸ್ಗಳು ಮಾತ್ರ. ಸೊ ಜನವರಿ 6ನೇ ತಾರೀಕು ಕೂಡ ಇನ್ಸ್ಟಿಟ್ಯೂಟ್ ಡೋಮ್ ಅಲ್ಲಿ ನಮಗೆ ನೋಡೋದಿಕ್ಕೆ ಸಿಗ್ತಾ ಇದೆಯಲ್ಲ, ಆ ಒಂದು ಡೋಮು ಕೂಡ ಪೂರ್ತಿಯಾಗಿ ಸೋಲ್ಡ್ ಔಟ್ ಆಗುತ್ತೆ. ಸೊ ಒಂದು ಸೋಲ್ಡ್ ಔಟ್ ಎರೆನಾದಲ್ಲಿ ನಮಗೆ ಆ ಒಂದು ಮಂಡೇ ನೈಟ್ ರೋ ನೋಡೋದಕ್ಕೆ ಸಿಗುತ್ತೆ. ನೋಡೋಣ ಆ ಒಂದು ಫೀಲು ಯಾವ ರೀತಿ ಇರುತ್ತೆ ಅಂತ. ಜನವರಿ 6ನೇ ತಾರೀಕಿನ ಮಂಡೇ ನೈಟ್ ರೋ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಅಫ್ಕೋರ್ಸ್ ರಾಯಲ್ ರಂಬಲ್ ಟಿಕೆಟ್ ಸೇಲ್ ಬಗ್ಗೆನೂ ಕೂಡ ಮಾತಾಡೋಣ. ಈ ಬಾರಿಯ ರಾಯಲ್ ರಂಬಲ್ ನಮಗೆ ಫೆಬ್ರವರಿ 1ನೇ ತಾರೀಕು ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಸೀಟಿಂಗ್ ಕೆಪಾಸಿಟಿ ಇರೋದು 53,438. ಈಗಾಗಲೇ 46,826 ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದಾವೆ. ಅಂಡ್ ಇನ್ನ ಉಳಿದಿರೋದು 6,612 ಟಿಕೆಟ್ಸ್ಗಳು ಮಾತ್ರ. ಸೊ ಇಂಡಿಯಾನಾ ಪೊಲೀಸ್ ಅಲ್ಲಿ ನಮಗೆ ಈ ಬಾರಿಯ ರಾಯಲ್ ರಂಬಲ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಒಂದು ಫುಲ್ ಪ್ಯಾಕ್ಡ್ ಸ್ಟೇಡಿಯಂ ಅಲ್ಲಿ ನಮಗೆ ಈ ಬಾರಿ ರಾಯಲ್ ರಂಬಲ್ ನೋಡೋದಕ್ಕೆ ಸಿಗ್ತಾ ಇದೆ. ನಿಜವಾಗ್ಲೂ ಗಾಯ್ಸ್, 10 ಇಂದ 1 ತನಕ ಕೌಂಟ್ ಆಗಿರಬಹುದು. 53,000 ಜನ ಒಟ್ಟಿಗೆ ಕೌಂಟ್ ಮಾಡೋದನ್ನ ಕೇಳೋದಕ್ಕೆ ನಾನು ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಟ್ರೈಬಲ್ ಕಾಂಬ್ಯಾಟ್ ಮ್ಯಾಚ್ ಬಗ್ಗೆ. ಜನವರಿ 6ನೇ ತಾರೀಕು ನಮಗೆ ಸೋಲೋ ಸಿಕೋವಾ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಒಂದು ಟ್ರೈಬಲ್ ಕಾಂಬ್ಯಾಟ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಯಾರು ಟ್ರೈಬಲ್ ಚೀಫ್ ಅಂತ ತಿಳ್ಕೊಳ್ಳೋದಕ್ಕೆ ಹೂಲಾ ಫಾಲಾಗೆ ಮ್ಯಾಚ್ ಅಂತಾನೆ ಹೇಳ್ಬೋದು. ಅಂಡ್ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, ಪ್ರಾಬಬ್ಲಿ ಆ ಒಂದು ಮ್ಯಾಚ್ ಅಲ್ಲಿ ಫೈನಲಿ ನಮ್ಮ ರೋಮನ್ ರೈನ್ಸ್ ಅವರು ಗೆಲ್ತಾರೆ, ಹೂಲಾ ಫಾಲೋನ ತನ್ನ ಕತ್ತಿಗೆ ಹಾಕೋತಾರೆ ಅಂತ. ಬಟ್ ಗಾಯ್ಸ್, ನಮಗೆ ಇಲ್ಲಿ ಈ ಒಂದು ಮ್ಯಾಚ್ ಅಲ್ಲಿ ಪ್ರಾಬಬ್ಲಿ ಒಂದು ಇಂಟರ್ಫಾರೆನ್ಸ್ ನೋಡೋದಕ್ಕೆ ಸಿಗ್ಬಹುದು. ಅಂಡ್ ಇಂಟರ್ಫಾರೆನ್ಸ್ ಮುಖಾಂತರ ನಮ್ಮ ರೋಮನ್ ರೈನ್ಸ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ಹೂಲಾ ಫಾಲನ ಗೆಲ್ದೇನು ಇರಬಹುದು. ಅಂಡ್ ಇದರಿಂದ ರೋಮನ್ ರೈನ್ಸ್ ಅವರಿಗೆ ರಸ್ಸಲ್ ಮೇನಿಯಾಗೆ ಸಪರೇಟ್ ಡೈರೆಕ್ಷನ್ ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ಈ ಒಂದು ಮ್ಯಾಚ್ ಅಲ್ಲಿ ಪ್ರಾಬಬ್ಲಿ 2 ಇಂಟರ್ಫಾರೆನ್ಸ್ ನಮಗೆ ನೋಡೋದಕ್ಕೆ ಸಿಗಬಹುದು. ಮೊದಲನೇದಾಗಿ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ರಾಕ್ ಅವರ ಇಂಟರ್ಫಾರೆನ್ಸ್ ನೋಡೋದಕ್ಕೆ ಸಿಗಬಹುದು. ಅಫ್ಕೋರ್ಸ್ ಈ ಒಂದು ಚಾನ್ಸ್ ತೀರಾ ಕಮ್ಮಿ ಇದೆ, ಆದ್ರೂ ಕೂಡ ರಾಕ್ ಅವರು ಇಂಟರ್ಫಾರೆನ್ಸ್ ಮಾಡೋ ಚಾನ್ಸ್ ಇದೆ. ಈ ಒಂದು ಮ್ಯಾಚ್ ಜನವರಿ 6ನೇ ತಾರೀಕಿನ ಮೈನ್ ಇವೆಂಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇರೋದ್ರಿಂದ ಈ ಒಂದು ಮ್ಯಾಚ್ ಅಲ್ಲಿ ಇನ್ನೇನು ರೋಮನ್ ರೈನ್ಸ್ ಅವರು ಸೋಲೋ ಸಿಕೋವಾ ಅವ್ರನ್ನ ಪಿನ್ ಮಾಡಬೇಕು, ಅಷ್ಟರಲ್ಲಿ ನಮ್ಮ ರಾಕ್ ಅವರು ರಿಟರ್ನ್ ಆಗಿ ತನ್ನ ಪವರ್ನ ಯೂಸ್ ಮಾಡಿ ಸೋಲೋ ಸಿಕೋವಾ ಅವ್ರನ್ನ ಗೆಲ್ಲಿಸಬಹುದು. ಅಂಡ್ ಹಿಂಗೆ ನಮ್ಮ ರೋಮನ್ ರೈನ್ಸ್ ಅವರು ಹೂಲಾ ಫಾಲನ ಸೋಲ್ಬಹುದು. ಅಂಡ್ ಹಿಂಗೆ ಡಬ್ಲ್ಯೂ ಅವರು ನೆಕ್ಸ್ಟ್ ರಾಕ್ ಆಗಿ ರೋಮನ್ ರೈನ್ಸ್ ಅವರ ನಡುವೆ ರಸ್ಸಲ್ ಮೇನಿಯಾ 40 ತನಕ ಏನಾದ್ರೂ ಫ್ಯೂಡ್ ನ ಪ್ಲಾನ್ ಮಾಡಿದ್ರೆ, ಅಥವಾ ನಮ್ಮ ರಾಕ್ ಅವರು ರೋಮನ್ ರೈನ್ಸ್ ಅವ್ರನ್ನ ಸೋಲ್ಸಿ ಸೋಲೋ ಸಿಕೋವಾ ಅವರ ಮುಂದೆ ನಿಂತ್ಕೊಂಡು ನಾನೇ ನಿಜವಾದ ಟ್ರೈಬಲ್ ಚೀಫ್ ಅಂತ ಆ ಒಂದು ಹೂಲಾ ಫಾಲನ ತನ್ನ ಕತ್ತಿಗೆ ಹಾಕೊಂಡು ರೋಮನ್ ರೈನ್ಸ್ ಅವರ ಕತೆ ಮುಗೀತು ಅಂತ ಈಗ ಕೋಡಿ ರೋಡ್ಸ್ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ರಸ್ಸಲ್ ಮೇನಿಯಾ 41ಗೆ ಹೋದಾಗ, ಈ ಕಡೆ ನಮ್ಮ ರೋಮನ್ ರೈನ್ಸ್ ಅವರು ಯಾವ್ದಾದ್ರೂ ಒಂದು ರೀತಿ ಆ ಒಂದು ಮ್ಯಾಚ್ ಅಲ್ಲಿ ಇನ್ವಾಲ್ವ್ ಆಗಿ ಆ ಒಂದು ಮ್ಯಾಚ್ ನಮಗೆ ಟ್ರಿಪಲ್ ಥ್ರೆಡ್ ಆಗಿ ಕನ್ವರ್ಟ್ ಆಗೋದು ಕೂಡ ನೋಡೋದಕ್ಕೆ ಸಿಗಬಹುದು. ನಾನು ಮೊದಲೇ ಹೇಳ್ತಾ ಇದ್ದೀನಿ, ಈ ಒಂದು ಚಾನ್ಸ್ ಸಿಕ್ಕಾಪಟ್ಟೆ ಕಮ್ಮಿ ಇದೆ, ಆದ್ರೂ ಕೂಡ ಇಟ್ಕೊಂಡಿರೋಣ, ಒಂದು 10% ಆದ್ರೂ ಇಟ್ಕೊಂಡಿರೋಣ. ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ರಾಕ್ ಅವರ ಇನ್ವಾಲ್ವ್ಮೆಂಟ್ ಕೂಡ ನೋಡೋದಕ್ಕೆ ಸಿಗಬಹುದು ಅಂತ. ಅಂಡ್ ಎರಡನೇ ಇನ್ವಾಲ್ವ್ಮೆಂಟ್ ಪ್ರಾಬಬ್ಲಿ ನಮಗೆ ಡ್ರೂ ಮ್ಯಾಕೆಂಟೈರ್ ಅವ್ರದ್ದು ಆಗಿರಬಹುದು. ನಿಮ್ಗೆ ಗೊತ್ತಿರಬಹುದು, ಈಗಾಗಲೇ ಡಬ್ಲ್ಯೂ ಅವರು ಡ್ರೂ ಮ್ಯಾಕೆಂಟೈರ್ ಹಾಗೆ ಓಜಿ ಬ್ಲಡ್ ಲೈನ್ ನಡುವೆ ಒಂದು ಅದ್ಭುತವಾದ ಫ್ಯೂಡ್ ನ ಪ್ರಾರಂಭ ಮಾಡಿದ್ದಾರೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಹೇಳಿದ್ದಾರೆ, ನಾನು ರೋಮನ್ ರೈನ್ಸ್ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ. ಅಂಡ್ ನಾವು ಹಿಸ್ಟ್ರಿನ ರಿಪೀಟ್ ಮಾಡೋದಾದ್ರೆ, ಡಾಟ್ಸ್ ನ ಕನೆಕ್ಟ್ ಮಾಡೋದಾದ್ರೆ, ಕ್ಲಾಶ್ ಎಟ್ ದ ಕ್ಯಾಸಲ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಇನ್ನೇನು ಗೆಲ್ಲೋ ಟೈಮ್ ಅಲ್ಲಿ ಸೋಲೋ ಸಿಕೋವಾ ಅವರು ಬಂದು ಅವರನ್ನ ಸೋಲಿಸಿದ್ರು. ಅದೇ ರೀತಿ ಜನವರಿ 6ನೇ ತಾರೀಕಿನ ಮಂಡೇ ನೈಟ್ ಅಲ್ಲಿ ಇನ್ನೇನು ನಮ್ಮ ರೋಮನ್ ರೈನ್ಸ್ ಅವರ ಡ್ರೀಮ್ ಆಗಿರ್ತಕ್ಕಂತಹ ಒಂದು ಮ್ಯಾಚ್, ಆ ಒಂದು ಹೂಲಾ ಫಾಲನ ಗೆಲ್ಲೋ ಟೈಮಿಗೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಬಂದು ರೋಮನ್ ರೈನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಬಹುದು. ಅಂಡ್ ಇದರಿಂದ ನಮ್ಮ ರೋಮನ್ ರೈನ್ಸ್ ಅವರು ಆ ಒಂದು ಮ್ಯಾಚ್ ಅಲ್ಲಿ ಹೂಲಾ ಫಾಲನ ಗೆಲ್ಲೋದ್ರಿಂದ ವಿಫಲರಾಗಬಹುದು. ಅಂಡ್ ಹಿಂಗೆ ಡಬ್ಲ್ಯೂ ಅವರು ಎಲಿಮಿನೇಷನ್ ಚೇಂಬರ್ಗೋ ಅಥವಾ ರಾಯಲ್ ರಂಬಲ್ಗೋ ಡ್ರೂ ಮ್ಯಾಕೆಂಟೈರ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಒಂದು ಮ್ಯಾಚ್ ನ ಫಿಕ್ಸ್ ಮಾಡಿ ಫೈನಲ್ ಆಗಿ ರಸ್ಸಲ್ ಮೇನಿಯಾಗೆ ಮತ್ತೊಮ್ಮೆ ಹೂಲಾ ಫಾಲಾಗೆ ಸೋಲೋ ಸಿಕೋವಾ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಒಂದು ಮ್ಯಾಚ್ ನ ಬುಕ್ ಮಾಡಬಹುದು. ಈ ರೀತಿ ರೂಮರ್ಸ್ ಗಳು ಬರ್ತಾ ಇದೆ. ಏನೇ ಆಗ್ಲಿ, ಆ ಒಂದು ಮ್ಯಾಚ್ ಅಲ್ಲಿ ನಮಗೆ ಈ 2 ಇಂಟರ್ಫೈರೆನ್ಸ್ ನೋಡೋದಕ್ಕೆ ಸಿಕ್ಕಿದ್ರು ಸಿಗಬಹುದು, ಅಥವಾ ನಮ್ಮ ರೋಮನ್ ರೈನ್ಸ್ ಅವರು ಸೋಲೋ ಸಿಕೋವಾ ಅವ್ರನ್ನ ಕ್ಲೀನ್ ಆಗಿ ಸೋಲಿಸಿ ಹೂಲಾ ಫಾಲನ ತನ್ನ ಕತ್ತಿಗೆ ಹಾಕೊಳ್ಬಹುದು. ನಿಮ್ಗೇನ್ ಅನ್ಸುತ್ತೆ ಗಾಯ್ಸ್, ಇಂಟರ್ಫೈರೆನ್ಸ್ ನೋಡೋದಕ್ಕೆ ಸಿಗುತ್ತೋ ಅಥವಾ ನಮ್ಮ ರೋಮನ್ ರೈನ್ಸ್ ಅವರು ಕ್ಲೀನ್ ಆಗಿ ಗೆದ್ದು
ಟ್ರೈಬಲ್ ಚೀಫ್ ಆಗ್ತಾರೋ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಮಂಡೇ ನೈಟ್ ರೋ ಬಗ್ಗೆ. ಎಸ್ ಆಫ್ ಕೋರ್ಸ್ ಗೈಸ್, ನಾಳೆ ಮಂಡೇ ನೈಟ್ ರೋ ನಮಗೆ ಲೈವ್ ಎಪಿಸೋಡ್ ಆಗಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಬದಲಿಗೆ ನಾಳೆ ಮಂಡೇ ನೈಟ್ ರೋನ ಡಬ್ಲ್ಯೂ ಅವರು ಕಳೆದ ವಾರನೇ ಟೇಪ್ ಮಾಡಿ ಇಟ್ಕೊಂಡಿದ್ರು. ನಾನು ನನ್ನ ಚಾನಲ್ ಅಲ್ಲಿ ಸಂಪೂರ್ಣವಾಗಿ ಸ್ಪಾಯಿಲ್ ಮಾಡಿದ್ದೀನಿ. ನೀವು ಸ್ಪಾಯಿಲ್ ಆಗಿದ್ರು ಕೂಡ ನಾಳೆ ಮಂಡೇ ನೈಟ್ ರೋನ ಖಂಡಿತವಾಗ್ಲೂ ಮಿಸ್ ಮಾಡದೆ ನೋಡಿ, ಯಾಕಂದ್ರೆ ಆ ರೀತಿಯ ಇಂಟ್ರೆಸ್ಟಿಂಗ್ ವಿಚಾರಗಳು ನಮಗೆ ನಾಳೆ ಮಂಡೇ ನೈಟ್ ರೋ ನೋಡೋದಕ್ಕೆ ಸಿಗುತ್ತೆ. ಮೊದಲನೇದಾಗಿ ನಾಳೆ ಮಂಡೇ ನೈಟ್ ರೋ ನಮಗೆ ಡ್ರೂ ಮ್ಯಾಕೆಂಟೈರ್ ಅವರ ಒಂದು ಪ್ರೋಮೋ ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಎಂಟೈರ್ ಬ್ಲಡ್ ಲೈನ್ ಆಗಿ ಸ್ಯಾಮಿ ಝೈನ್, ಜೇ ಊಸೋ, ಜಿಮ್ಮಿ ಊಸೋ, ವಿನ್ಸ್ ಮಿಕ್ಮೆನ್ ಅವರ ನೇಮ್ನು ಕೂಡ ಮೆನ್ಷನ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ನೋಡೋಣ ಅದರಲ್ಲಿ ಅವರು ಯಾವ ರೀತಿ ತನ್ನ ಪ್ರೋಮೋನ ಕಟ್ ಮಾಡ್ತಾರೆ ಅಂತ. ಇದಾದ್ಮೇಲೆ ನಮಗೆ ಇಯೋಸ್ಕೈ ಹಾಗೆ ಆಲ್ಬೋ ಫ್ಲೈರ್ ಹಾಗೆ ನಟಾಲಿಯಾ ಅವರ ನಡುವೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಕ್ವಾಲಿಫಿಕೇಶನ್ಗೆ. ಇದಾದ್ಮೇಲೆ ನಮಗೆ ಚಾಡ್ ಗೆಬಲ್ ಹಾಗೆ ಅಕಿರಾ ಟೊಜಾವಾ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ನಮಗೆ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ನಮಗೆ ಮಿಸ್ ಹಾಗೆ ಡೆಕ್ಸ್ಟರ್ ಲೂಮಿಸ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಫೈನಲ್ ಆಗಿ ಡ್ರೂ ಮ್ಯಾಕೆಂಟೈರ್ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ ಕೂಡ ನಾಳೆ ಮಂಡೇ ನೈಟ್ ರೋಲಿ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಬ್ಲಡ್ ಲೈನ್ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಯಾರು ಕೂಡ ನಾಳೆ ಮಂಡೇ ನೈಟ್ ರೋನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.